ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ಈ ವ್ಲಾಗ್. ಇವತ್ತು ಮಾರ್ನಿಂಗ್ ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೆ ಅಂತ ನಿನ್ನೆ ಊರಿಗೆ ಬಂದಿದ್ವಿ. ಇವತ್ತು ಮಾರ್ನಿಂಗ್ ನಾವು ಯುಗಾದಿ ಹಬ್ಬಕ್ಕೆ ಬೇವನ್ನ ಮಾಡ್ತೀವಿ. ಆಕ್ಚುಲಿ ನಮ್ಮ ಸೈಡ್ ಅಲ್ಲ ಕುಡಿಲಿಕ್ಕೆ ಎಲ್ಲರೂ ಬೇವು ಬೆಲ್ಲನ ತಿಂತಾರೆ ಬೇರೆ ಕಡೆ, ಬಟ್ ನಾವ್ ಇದನ್ನ ಕುಡಿಲಿಕ್ಕೆ ಒಂದು ಡ್ರಿಂಕ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನ ಯಾವ ತರ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ವರ್ಗು ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಯುಗಾದಿ ಸ್ಪೆಷಲ್ ಬೇವಿನ ರಸ ಮಾಡೋಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಫಸ್ಟ್ ಇದಕ್ಕೆ ಬೆಲ್ಲ, ದ್ರಾಕ್ಷಿ, ತುರಿದಿಟ್ಕೊಂಡಿರುವಂತ ಮಾವಿನಕಾಯಿ, ಬೇವಿನ ಹೂವು, ಮತ್ತೆ ಬಾದಾಮಿ, ಗೋಡಂಬಿ, ಏಲಕ್ಕಿ, ಪಿಸ್ತಾ, ಗಸಗಸೆ, ವಾಟರ್ ಮೆಲನ್ ಸೀಡ್ಸ್ ಬೇಕಾಗುತ್ತೆ, ವಾಲ್ನಟ್, ಮತ್ತೆ ಕೇರ್ ಬೀಜ, ಸ್ವಲ್ಪ ಪುಟಾಣಿ ಹಿಟ್ಟು ಆ್ಯಂಡ್ ಒಂದಿಷ್ಟು ಹುಣಸೆ ರಸ ಇದ್ರೆ ಸಾಕು. ಅಮ್ಮ ಏನೇನ್ ಬೇಕಂತ ಎಲ್ಲ ಹೇಳಿದ್ವಲ್ಲ, ಸೊ ಇವಾಗ ಅದನ್ನ ಯಾವ ತರ ಮಾಡೋದು ಅಂತ ಅಮ್ಮ ಹೇಳ್ಕೊಡ್ತಾರೆ. ನಾನು ಕೂಡ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಮಾಡೋದನ್ನ, ಯಾವ ತರ ಅಂತ ನೋಡ್ಕೊಂಡು ಬರೋಣ. ಇವಾಗ ಒಂದು ಮಿಕ್ಸಿ ಜಾರ ತೊಗೊಂಡ್ಬಿಟ್ಟು ಅದಕ್ಕೆ ಬಾದಾಮಿ, ಗೋಡಂಬಿ ಮತ್ತು ವಾಟರ್ ಮೆಲನ್ ಸೀಡ್ಸ್ ಮತ್ತು ಕೇರ್ ಬೀಜ, ಏಲಕ್ಕಿ, ಜಾಜಿಕಾಯಿ, ವಾಲ್ನಟ್ ಮತ್ತು ಗಸಗಸೆನ ಹಾಕಿ ಇದನ್ನೆಲ್ಲದನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಅಮ್ಮ ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಬೇವಿಗೆ ಹಾಕಲಿಕ್ಕೆ ಇನ್ನೊಂದು ಸೈಡಲ್ಲಿ ದ್ರಾಕ್ಷಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದು ಮಿಕ್ಸಿ ಕೂಡ ಮಾಡ್ಕೊಂಡು ಬಂದ್ವಿ. ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಬೆಲ್ಲ ಬೇಕು ಆ್ಯಂಡ್ ಹುಣಸೆ ರಸ, ಸ್ವಲ್ಪ ಪುಟಾಣಿ ಹಿಟ್ಟು, ಹೆಚ್ಚಿಟ್ಕೊಂಡಿರುವಂಥ ದ್ರಾಕ್ಷಿ, ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ, ಸ್ವಲ್ಪ ಬೇವಿನ ಇಷ್ಟೆಲ್ಲ ಬೇಕಾಗುತ್ತೆ. ಇವಾಗ ಯಾವ ಥರ ಮಾಡೋದು ಪ್ರೊಸೀಜರ್ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಇದಕ್ಕೆ ಹುಣಸೆ ರಸನ ಹಾಕಬೇಕು, ಆಮೇಲೆ ಬೆಲ್ಲ, ಸ್ವಲ್ಪ ಹೆಚ್ಕೊಂಡಿರುವಂತಹ ದ್ರಾಕ್ಷಿ, ತಯಾರು ಮಾಡಿ ಇಟ್ಕೊಂಡಿರುವಂತಹ ಒಂದು ಪೌಡರ್, ಸ್ವಲ್ಪ ಮಾವಿನಕಾಯಿ ತುರಿ, ಸ್ವಲ್ಪ ಬೇವಿನ ಹೂವು ಹಾಕ್ಬಿಟ್ಟು ಪುಟಾಣಿ ಹಿಟ್ಟನ್ನ ಹಾಕಿ ಅದಕ್ಕೆ ಒಂದು ಬೌಲ್ ಕೋಲ್ಡ್ ನೀರನ್ನ ಹಾಕ್ಬಿಟ್ಟು ಬೆಲ್ಲ ಕರಗೋವರೆಗೂ ನೀಟಾಗಿ ಕಲಿಸ್ಬೇಕು. ಬೆಲ್ಲ ಒಂದು ಕರಗ್ ಬಿಟ್ರೆ ಬೇವು ರೆಡಿ ಆಗುತ್ತೆ. ಇನ್ನೊಂದು ಸೈಡಲ್ಲಿ ಅಮ್ಮ ಮಧ್ಯಾಹ್ನ ಊಟಕ್ಕೆ ಇವತ್ತು ಹೋಳಿಗೆನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹಿಟ್ಟನ್ನ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ, ಹೂರ್ಣ, ಮೈದಾ ಹಿಟ್ಟು ಆ್ಯಂಡ್ ಇವತ್ತು ಮಾರ್ನಿಂಗ್ ಶಾವಿಗೆ ಪಾಯಸ ಕೂಡ ಮಾಡಿದ್ದಾರೆ. ಅನ್ನ ಮತ್ತೆ ಇವತ್ತು ಹೋಳಿಗೆ ಸಾಂಬಾರು ಇರುತ್ತೆ. ನನಗಂತೂ ಹೋಳಿಗೆ ಸಾಂಬಾರು ಅಂದರೆ ಸಖತ್ ಇಷ್ಟ. ಅದ್ರ ಜೊತೆಗೆ ಶುಂಠಿನ ಕೂಡ ಕರೀತಾರೆ. ಒಂದು ಸೈಡಲ್ಲಿ ಇವಾಗ ಬೇವು ಕೂಡ ರೆಡಿ ಆಯಿತು. ಈ ಬೇವಿಗೆ ನೀವು ಬೇಕಾದರೆ ಕಲ್ಲಂಗಡಿ ಮತ್ತು ಕರ್ಬೂಜನ್ನು ಕೂಡ ಹಾಕೋರು, ಬಟ್ ನಾವು ಸಿಂಪಲ್ ಆಗಿ ಇದೇ ಥರ ಬೇವನ್ನ ಮಾಡೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಕೂಡ ಬೇವನ್ನ ಕುಡಿದ್ಬಿಟ್ಟು ಹೇಗಾಗಿದೆ ಅಂತ ಹೇಳ್ತೀನಿ. ಬೇವು ಮಾತ್ರ ಸಖತ್ತಾಗಿತ್ತು, ಎಲ್ಲಾನು ಕೂಡ ಬ್ಯಾಲೆನ್ಸ್ ಆಗಿತ್ತು. ಆ ಡ್ರೈ ಫ್ರೂಟ್ಸ್ನ ತರಿಯಾಗಿ ರುಬ್ಕೊಂಡಿರ್ತೀವಲ್ಲ, ಅವಾಗ ಬಾಯಲ್ಲಿ ಬರ್ತಾ ಇರುತ್ತೆ ಕುಡಿಯುವಾಗ. ದ್ರಾಕ್ಷಿ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂಡ್ ನಿಮ್ಮ ಮನೇಲೂ ಕೂಡ ಬೇವು ಮಾಡಿದ್ರೆ ಕಮೆಂಟ್ ಮಾಡಿ. ಇವತ್ತು ಮಾರ್ನಿಂಗ್ ಅಮ್ಮ ಟಿಫಿನ್ಗೆ ಉಪ್ಪಿಟ್ಟನ್ನ ಮಾಡಿದ್ರು, ಶಾವಿಗೆ ಪಾಯಸ, ನಾಷ್ಟನ ಮಾಡ್ಕೊಂಡ್ವಿ. ಮತ್ತು ಸ್ಪೆಷಲ್ ಹಬ್ಬದ ಊಟ ಹೋಳಿಗೆ ಊಟ ಅಂಡ್ ಹೋಳಿಗೆ ಸಾಂಬಾರ್. ನನಗೆ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರ್ ಇದ್ರೆ ಸಾಕು. ಒಂದು ಹೊಟ್ಟೆ ಇದ್ದಿದ್ದು 2 ಹೊಟ್ಟೆ ಆಗೋಗ್ಬಿಡುತ್ತೆ. ಅಮ್ಮ ಒಬ್ಬಿಸಿ ಹೋಳಿಗೆ ಮಾಡ್ಕೊಡ್ತಾ ಇದ್ರು. ಅದ್ರ ಮೇಲೆ ನಾವು ಒಂದಿಷ್ಟು ತುಪ್ಪನ ಹಾಕೊಂಡು ಬಿಸಿ ಹೋಳಿಗೆ ತುಪ್ಪ ತಿಂತಾ ಇದ್ರೆ ಸ್ವರ್ಗ. ಏನು ಸಖತ್ತಾಗಿತ್ತು ಅಂತಂದರೆ ಅಮ್ಮ ಮೀಡಿಯಮ್ ಆಗಿ ಬೆಲ್ಲನ ಹಾಕ್ಬಿಟ್ಟು ಬ್ಯಾಲೆನ್ಸ್ ಮಾಡಿ ಹೋಳಿಗೆನ ಮಾಡ್ತಾರೆ. ನನಗಂತೂ ಸಖತ್ ಇಷ್ಟ. ಇವಾಗ ಅದ್ರ ಜೊತೆಗೆ ಹೋಳಿಗೆ ಸಾರು ಕೂಡ ಮಾಡಿದರು. ನಾನು ಹೋಳಿಗೆ ಸಾರಿದ್ರೆ ಸಾಕು 1 ಪಟ್ಟು ತಿನ್ನೋ ಅನ್ನನ 2 ಪಟ್ಟು ತಿಂತೀನಿ, ಅಷ್ಟೊಂದು ಇಷ್ಟ ನನಗೆ ಹೋಳಿಗೆ ಸಾಂಬಾರು ಅಂತಂದರೆ. ಮನೇಲಿ ಹಬ್ಬದ ಊಟ ಮುಗಿಸ್ಕೊಂಡು ಇವಾಗ ಶಾಪ್ಗೆ ಬಂದ್ವಿ. ಯಾಕಂದರೆ ಸುಮಾರು ಜನ ಮೆಸೇಜ್ ಹಾಕಿದ್ರು ಸೈಜಸಲ್ಲಿ ಡ್ರೆಸ್ ಈ ಸೈಜಲ್ಲಿ ಅವೈಲೇಬಲ್ ಇದೇನಂತ. ಬಟ್ ನಮಗೂ ಕೂಡ ನೆನಪಿರೋದಿಲ್ಲಲ್ಲ, ಹಾಗಾಗಿ ಶಾಪ್ಗೆ ಬಂದುಬಿಟ್ಟು ಎಲ್ಲರಿಗೂ ಕೂಡ ಯಾವ್ಯಾವ್ದು ಅವೈಲೇಬಲ್ ಇದೆ ಅನ್ನೋದನ್ನು ಆಲ್ರೆಡಿ ಮೆಸೇಜ್ ರಿಪ್ಲೈ ಮಾಡಿದ್ವಿ. ಇವಾಗ ಆಲ್ರೆಡಿ ಆರ್ಡರ್ನ ರಿಸೀವ್ ಕೂಡ ಮಾಡ್ಕೊಂಡ್ವಿ ನಾವು. ಇವಾಗ ಅದನ್ನೇ ನಾವು ಪ್ಯಾಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನು ಪ್ರಾಬ್ಲಮ್ ಅಂತಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡುವಂಥ ಆನ್ಲೈನ್ ಕಸ್ಟಮರ್ಸ್, ಪ್ಲೀಸ್ ನೀವು ಆರ್ಡರ್ ರಿಸೀವ್ ಮಾಡ್ಕೊಂಡಾದಮೇಲೆ ನಿಮಗೆ ಡ್ರೆಸ್ ಯಾವ ಥರ ಇಷ್ಟ ಆಯಿತೋ ಇಲ್ವೋ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂದರೆ ನೀವು ಯಾರು ಕೂಡ ಡ್ರೆಸ್ ರಿಸೀವ್ ಮಾಡ್ಕೋತೀರಾ, ಬಟ್ ರಿವ್ಯೂವೇ ಕೊಡ್ತಾ ಇಲ್ಲ. ನೀವು ರಿವ್ಯೂ ಕೊಟ್ಟರೆ ನಮಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಾವು ಬೇರೆ ವೆರೈಟಿಯಲ್ಲಿ ಕಲೆಕ್ಷನ್ಸ್ ತರಿಸಲಿಕ್ಕೆ ಒಂದಿಷ್ಟು ಐಡಿಯಾಸ್ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ರಿವ್ಯೂ ಕೊಡಿ ಯಾವ ಥರ ಇದೆ ಕಲೆಕ್ಷನ್ ಅನ್ನೋದನ್ನು. ಆ್ಯಂಡ್ ಇವತ್ತು ಕೂಡ ನಾವು ಒಂದಿಷ್ಟು ನ್ಯೂ ಕಲೆಕ್ಷನ್ಸ್ನ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿದ್ವಿ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿಲ್ಲ. ಸೊ ಅದರದ್ದೇ ಒಂದಿಷ್ಟು ಆರ್ಡರ್ಸ್ ಕೂಡ ಇವತ್ತು ಬಂದಿತ್ತು. ಅವೆಲ್ಲನೂ ಕೂಡ ಇವಾಗ ಪ್ಯಾಕ್ ಮಾಡಿಬಿಟ್ರೆ ಆಯಿತು. ಯಾಕಂತಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ, ಯಾವುದೇ ಥರ ನಾವು ಇವತ್ತು ಡಿಸ್ಪ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ, ನಾಳೆನೇ ಡಿಸ್ಪ್ಯಾಚ್ ಮಾಡಬೇಕು. ಸೊ ಅದೆಲ್ಲದನ್ನು ಕೂಡ ಇವಾಗ ನಾವು ಪ್ಯಾಕ್ ಮಾಡಿ ಇಡ್ತಾ ಇದ್ದೀವಿ. ನಿನ್ನೆ ಹಾಕಿದ ಪಾರ್ಟಿ ವೇರ್ ಡ್ರೆಸ್ಸಿಗೆ ಮತ್ತು ಇವತ್ತು ಹಾಕಿರೋ ಕಾಟನ್ ವೇರ್ ಸೆಟ್ಸಿಗೆ, ಇವತ್ತು ಕೂಡ ಕಾಟನ್ ವೇರ್ ಸೆಟ್ಸ್ನ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ವಿ. ಸೊ ಆ ಒಂದೆಲ್ಲ ಸೆಟ್ಸ್ನ ನೋಡಿಬಿಟ್ಟು ಇಷ್ಟೊಂದು ಆರ್ಡರ್ಸ್ ಬಂದಿದೆ ಇವತ್ತು. ಜಸ್ಟ್ ಇನ್ನು
3 ಅವರ್ಸಲ್ಲಿ ಇಷ್ಟೊಂದು ಆರ್ಡರ್ನ ರಿಸೀವ್ ಮಾಡ್ಕೊಂಡಿದ್ವಿ. ಬಟ್ ಇವತ್ತು ಗೌರ್ಮೆಂಟ್ ಹಾಲಿಡೇ, ಯಾವುದೇ ಥರ ಡಿಸ್ಪ್ಯಾಚ್ ಮಾಡೋಕ್ಕಾಗಲ್ಲ, ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ. ಇವೆಲ್ಲ ಆರ್ಡರ್ಸ್ ಡಿಸ್ಪ್ಯಾಚ್ ಆದಮೇಲೆ ನಾವು ನಿಮಗೆ ಟ್ರ್ಯಾಕಿಂಗ್ ಡೀಟೇಲ್ಸ್ನ ಶೇರ್ ಮಾಡ್ತೀವಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮೆಂಬರ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.